ಜೈ ಹಿಂದ್. SSC MTS ಮತ್ತು ಹವಾಲ್ದಾರ್ 2025 ಎಕ್ಸಾಮ್ಗೆ ರಿಲೇಟೆಡ್. ಸೊ ಟೋಟಲ್ ಪೋಸ್ಟ್ಗಳು ಈಗಾಗಲೇ ನಿಮಗೆ ಗೊತ್ತದಾವು. MTS ಮತ್ತು ಹವಾಲ್ದಾರ್ 8021 ಹುದ್ದೆಗಳಿದ್ದಾವೆ. ಸೊ ಈ ಒಂದು SSC MTS ಮತ್ತು ಹವಾಲ್ದಾರ್ ಎಕ್ಸಾಮನ್ನು ನೀವು ಕೂಡಬೇಕು ಅಂತಂದ್ರೆ ಅಟೆಂಡ್ ಆಗಬೇಕು ಅಂತಂದರೆ ಈಗಾಗಲೇ ಅಂತಂದರೆ ಇವತ್ತು 15 ಜನವರಿ 2026 ಡೇಟ್ ಇದೆ. ಇವತ್ತಿನಿಂದ ಎಕ್ಸಾಮ್ ಡೇಟ್ ಸೆಲೆಕ್ಟ್ ಮಾಡೋದು, ಪ್ಲೇಸು ಮತ್ತು ಶಿಫ್ಟು ಇವೆಲ್ಲವುಗಳನ್ನು ಚಾಯ್ಸ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಲಿಂಕನ್ನು SSC ವೆಬ್ಸೈಟ್ದಲ್ಲಿ ಬಿಡಲಾಗಿದೆ. ಸೊ ಅದನ್ನು ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಟೇಲ್ ಆಗಿ ನೋಡೋಣ. ಈ ಒಂದು ಸ್ಲಾಟ್ ಚಾಯ್ಸಿಂಗ್ ಏನಿದೆ ಇದನ್ನು ನೀವು ಮಾಡದೇ ಇರ್ತಕ್ಕಂಥವ್ರು ಅಂತಂದರೆ, ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರೋದಿಲ್ಲ, ನೀವು ಎಕ್ಸಾಮ್ಗೆ ಕೂಡಲಿಕ್ಕೆ ಆಗೋದಿಲ್ಲ ನಿಮಗೆ. ಓಕೆ, ಸೊ ಇವತ್ತು 15 ಜನವರಿ 2026 ಇದೆ. ಇವತ್ತಿನಿಂದ ಪ್ರಾರಂಭವಾಗಿದೆ SSC MTS ಎಕ್ಸಾಮ್ಗೆ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕೇರಿ ಅವರೆಲ್ಲರೂ ಕೂಡ ಈ ಒಂದು ಪ್ರೊಸೆಸನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ಪೂರ್ತಿಯನ್ನು ನೋಡ್ರಿ. ಆಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ ರೀತಿ ಮಾಡಿಕೊಂಡು ನಿಮಗೆ ಅನುಕೂಲ ಆಗುವ ಹಾಗೆ ಈ ಒಂದು ಎಕ್ಸಾಮದ ಡೇಟು, ಪ್ಲೇಸ್ ಮತ್ತು ಶಿಫ್ಟನ್ನು ಚಾಯ್ಸ್ ಮಾಡ್ಕೊಳ್ರಿ. ಓಕೆ, ಸೊ ಅದರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಇದ್ರಂತಂದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿರಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಪಡೆಯಲು. ಅದಕ್ಕಿಂತ ಮುಂಚೆ SSC MTS ಮತ್ತು ಹವಾಲ್ದಾರ್ ಎಕ್ಸಾಮ್ 2025ಕ್ಕೆ ರಿಲೇಟೆಡ್ ಇರುವಂತಹ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ. ಈ ಕೋರ್ಸ್ದಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ಗಳು ಸಿಗ್ತಾ ಇದ್ದಾವೆ. ಇದರಲ್ಲಿ ಮುಖ್ಯವಾಗಿ ನಾವು GK, ಇಂಗ್ಲೀಷು, ಮ್ಯಾಥ್ಸ್, ರೀಸನಿಂಗ್ ಈ 4 ಸಬ್ಜೆಕ್ಟ್ಗಳಿರ್ತಾವೆ. ಸೊ ಈ 4 ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕೊಡ್ತಾ ಇದ್ದೇವೆ. ಮ್ಯಾಥ್ಸ್ ಮತ್ತು ರೀಸನಿಂಗ್ ಇದು ಓನ್ಲಿ ಕ್ವಾಲಿಫೈ ಆಗಿರ್ತೈತಿ ಅಂತಂದರೆ ನೀವು ಓನ್ಲಿ 40ರಲ್ಲಿ 12 ಕ್ವಶನ್ಸ್ಗಳನ್ನು ಸರಿ ಮಾಡಿದರೆ ಸಾಕು. ಇದರಲ್ಲಿ ಯಾವುದೇ ರೀತಿ ಇರುವಂತಹ ಮೆರಿಟ್ ಇರೋದಿಲ್ಲ, ನೆಗೆಟಿವ್ ಮಾರ್ಕ್ಸ್ ಕೂಡ ಇರೋದಿಲ್ಲ. GK ಮತ್ತು ಇಂಗ್ಲೀಷ್ದಲ್ಲಿ ನೀವು ಬಹಳಷ್ಟು ಕಷ್ಟ ಅಂತಂದರೆ ಬಹಳಷ್ಟು ಮಾರ್ಕ್ಸ್ಗಳನ್ನು ಪಡ್ಕೋಬೇಕಾಗುತ್ತೆ GK ಮತ್ತು ಇಂಗ್ಲೀಷ್ದಲ್ಲಿ. ಸೊ ಇದನ್ನು ನೀವು ಒಳ್ಳೆಯ ರೀತಿಯಿಂದ ಪ್ರಿಪ್ರೇಷನನ್ನು ಮಾಡಬೇಕಾಗುತ್ತೆ ಈ ಎಕ್ಸಾಮ್ಗೆ. ಇದರಿಂದಲೇ ನಿಮ್ಮ ಮೆರಿಟ್ ಇರುವಂಥದ್ದು ಬರುತ್ತೆ. ಸೊ ಇದರಲ್ಲಿ ನೆಗೆಟಿವ್ 1/3 ಇರೋದರಿಂದ ಬಹಳ ಕೇರ್ಫುಲ್ಲಾಗಿ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಈ ಒಂದು ಕೋರ್ಸ್ದಲ್ಲಿ ನಿಮಗೆ ಈ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ಗಳು ಇರ್ತಾ ಇದ್ದಾವೆ. ಅದ್ರ ಜೊತೆಗೆ PDF ನೋಟ್ಸ್ ಇರ್ತಾ ಇದೆ. ಮಾಕ್ ಟೆಸ್ಟ್ ಫ್ರೀ ಆಗಿ 10 ನಿಮಗೆ ಈ ಒಂದು ಪ್ಯಾಕೇಜ್ದಲ್ಲಿ ಸಿಗ್ತಾ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಕೊಡ್ತಾ ಇದ್ದೀವಿ. ಪ್ರಾಪರ್ ಆಗಿರುವಂಥ ಗೈಡೆನ್ಸ್ ಕೂಡ ಈ ಒಂದು ಪ್ಯಾಕೇಜ್ದಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇದರ ಫೀಸ್ ಇರುವಂಥದ್ದು ಈ ಕಂಪ್ಲೀಟ್ ಪ್ಯಾಕೇಜ್ ಇದು 1500 ಇದೆ. ಬಟ್ ಈಗ ನಾವು ಈ ಒಂದು ಮಕರ ಸಂಕ್ರಾಂತಿ ಏನಿದೆ ಈಗ ಹಬ್ಬ, ಸೊ ಈ ಒಂದು ಹಬ್ಬದ ನಿಮಿತ್ತವಾಗಿ ನಿಮಗೆ ಓನ್ಲಿ 999 ರುಪೀಸ್ದಲ್ಲಿ ಈ ಪ್ಯಾಕೇಜನ್ನು ಕೊಡಾಕತ್ತೀವಿ. ಇದು ಆಫರ್ ಫೀಸ್ ಆಗಿದೆ. ಇದು ಆಫರ್ ಫೀಸ್ ಇದೆ. ಆಫರ್ ಫೀಸ್ 999 ರುಪೀಸಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಆಮೇಲೆ ವ್ಯಾಲಿಡಿಟಿ ಕೂಡ ನಿಮಗೆ ಇದಕ್ಕೆ 6 ಮಂತ್ವರೆಗೆ ವ್ಯಾಲಿಡಿಟಿ ಕೂಡ ನಿಮಗೆ ಇದರಲ್ಲಿ ಕೊಡಾಕತ್ತೇವಿ. ಸೊ ಹಾಗಾಗಿ ಈ ಆಫರನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಆಮೇಲೆ ಬಹಳಷ್ಟು ನಿಮಗೆ ಅನಿಸ್ತಾ ಇರ್ಬೋದು ಈಗ ಬಹಳ ಕಡಿಮೆ ದಿನಗಳು ಉಳಿದಿವೆ, ಸೊ ಇದನ್ನು ತೆಗೆದುಕೊಂಡ್ರೆ ಹೇಗೆ ಅಂತೇಳಿ. ಸೊ ಹೌದು, ಬಹಳ ಕಡಿಮೆ ದಿನ ಇದಾವೆ. ಈಗ ಎಕ್ಸಾಮ್ ಸ್ಟಾರ್ಟ್ ಆಗಲಿಕ್ಕೆ ಬಹಳ ಕಡಿಮೆ ದಿನ ಇದಾವೆ ನಿಮಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ. ಈ ಪ್ಯಾಕೇಜ್ದಲ್ಲಿ ಮೊದಲನೇದಾಗಿ ನೀವು GK ಮತ್ತು ಇಂಗ್ಲೀಷ್ ಈ 2 ಸಬ್ಜೆಕ್ಟ್ಗಳನ್ನು ಕವರ್ ಮಾಡ್ಕೊಂಡ್ರೆ ಅಂತಂದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಾವು ಇಂಗ್ಲೀಷ್ ಮತ್ತು GKಯನ್ನು ಒಳ್ಳೆ ರೀತಿಯಿಂದ ಅಟೆಂಡ್ ಮಾಡಬಹುದು ಅಂತೇಳಿ. ಮ್ಯಾಥ್ಸ್ ಮತ್ತು ರೀಸನಿಂಗ್ ಏನಿರ್ತಾ ಇದೆ ಕ್ವಾಲಿಫೈ ಇರೋದರಿಂದ ಆರಾಮಾಗಿ ಈಸಿಯಾಗಿ ನೀವು ಇದರಲ್ಲಿ 12 ಕ್ವಶನ್ಸ್ಗಳನ್ನು ಮಾಡ್ತೀರಾ. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. GK ಮತ್ತು ಇಂಗ್ಲೀಷ್ ಸಿಲೆಬಸನ್ನು ಕಂಪ್ಲೀಟ್ ಮಾಡಿರಿ ಈ ಕೋರ್ಸ್ದಿಂದ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ. ಆಮೇಲೆ ಈ ಕೋರ್ಸ್ ಬೇಕು ಅಂತಂದರೆ ನೀವು SSC MTS 2025 ಅಂತ ನಮಗೆ ಈ ವಾಟ್ಸ್ಯಾಪ್ ನಂಬರ್ಗೆ ಅಂತಂದರೆ 8861927838 ನಂಬರ್ಗೆ ಮೆಸೇಜ್ ಮಾಡಿರಿ. ವಾಟ್ಸ್ಯಾಪ್ ನಂಬರ್ ಇದೆ, ಇದು ನಮ್ಮದು SSC MTS 2025 ಅಂತೇಳಿ. ಈ ಮೆಸೇಜ್ ಮಾಡಿದ ಮೇಲೆ ನಾವು ನಿಮಗೆ ಒಂದು ಸ್ಕ್ಯಾನರನ್ನು ಕಳಿಸ್ತೇವೆ. ಈ ಸ್ಕ್ಯಾನರನ್ನು ಬಳಸ್ಕೊಂಡು ನೀವು ಫೀಸ್ ಪೇಡ್ ಮಾಡಿರಿ. 999 ಆಫರ್ ಫೀಸ್ ಇದೆ. ಸೊ ಈ ಫೀಸನ್ನು ಪೇಡ್ ಮಾಡಿ ಒಂದು ಸ್ಕ್ರೀನ್ಶಾಟನ್ನು ನಮ್ಗೆ ಇದೇ ವಾಟ್ಸಪ್ ನಂಬರ್ಗೆ ಕಳಿಸಿರಂತಂದ್ರೆ ಎಲ್ಲ ಕ್ಲಾಸಸ್ಗಳು ರೆಕಾರ್ಡೆಡ್ ಇರೋದರಿಂದ
ಯಾವಾಗ ಬೇಕಾದ ಅವಾಗ ನೀವು ನೋಡ್ಕೋಬಹುದು. ಈ ಕ್ಲಾಸಸ್ಗಳನ್ನ ನಿಮಗೆ ನಿಮ್ಮ ವಾಟ್ಸಪ್ ನಂಬರ್ಗೆ ಶೇರ್ ಮಾಡ್ತೀವಿ. ಬಹಳ ತಡ ಮಾಡಕ್ಕೆ ಹೋಗಬೇಡ್ರಿ. ಬೇಗನೆ ನಿಮ್ಮ ಸಿಲೆಬಸ್ ಇನ್ನೂ ಯಾರು ಕಂಪ್ಲೀಟ್ ಮಾಡಿಲ್ಲ ಅವರು ಸಿಲೆಬಸ್ ಕಂಪ್ಲೀಟ್ ಮಾಡಿರಿ. ಸಿಲೆಬಸ್ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ರಿವಿಷನ್ಗೋಸ್ಕರನೂ ಕೂಡ ನೀವು ಈ ಒಂದು ಕ್ಲಾಸಸ್ಗಳನ್ನು ತೊಗೋಬಹುದಾಗಿದೆ. ಓಕೆ, ಬೇಗನೆ ಈಗಲೇ ಮೆಸೇಜ್ ಮಾಡಿರಿ 8861927838 ನಂಬರ್ಗೆ. ಅದರ ಜೊತೆಗೆ ಯಾರು ಕೋರ್ಸ್ ಬೇಕಾಗಿಲ್ಲ ಅವ್ರಿಗೆ MTS 2025 ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ ಸೂಪರ್ 10 ಮಾಕ್ ಟೆಸ್ಟ್ಗಳನ್ನು ನಿಮಗೆ ತೊಗೊಂಡು ಬಂದೇವಿ ನಾವು. ಸೊ ಇದು ಓನ್ಲಿ ನಿಮ್ಗೆ 100 ರೂಪಾಯಿಯಲ್ಲಿ 10 ಫುಲ್ ಮಾಕ್ ಟೆಸ್ಟ್ಗಳನ್ನು ನಿಮ್ಗೆ ಕೊಡಾಕತ್ತೇವಿ. ಸೊ ಈ 10 ಮಾಕ್ ಟೆಸ್ಟ್ಗಳು ಏನಿದಾವಲ್ಲ ಇದರಿಂದ ನೀವು ನೋಡ್ಕೋಬಹುದು ನಿಮ್ಮ GK ಮತ್ತು ಇಂಗ್ಲೀಷ್ದಲ್ಲಿ ಎಷ್ಟು ಮಾರ್ಕ್ಸ್ಗಳು ಬರಾಕತ್ತಾವು, ಆಮೇಲೆ ನಮ್ಮ ಸೆಲೆಕ್ಷನ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ. ಓಕೆ, ಈ ಮಾಕ್ ಟೆಸ್ಟ್ಗಳು ನಿಮಗೆ ಮಂಡೆಯಿಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಅಂದರೆ ಸೋಮವಾರ ದಿವಸದಿಂದ ಸ್ಟಾರ್ಟ್ ಆಗ್ತಾ ಇದಾವು. ಸೊ ಈ ಬರುವ ಸೋಮವಾರದಿಂದ. ಸೊ ಹಾಗಾಗಿ ಈ ಮಾಕ್ ಟೆಸ್ಟ್ಗಳು ನಿಮಗೆ ಮಂಡೆಯಿಂದ ಅಂತಂದರೆ 19 ಜನವರಿ 2026ರಿಂದ ಈ ಒಂದು ಮಾಕ್ ಟೆಸ್ಟ್ಗಳು ಸ್ಟಾರ್ಟ್ ಆಗ್ತವೆ. ಟೋಟಲ್ 10 ಮಾಕ್ ಟೆಸ್ಟ್ಗಳು ಇರ್ತವೆ. ಇದರಲ್ಲಿ ನಾವು ಫೋಕಸ್ ಮಾಡುವಂತಹ ಈ MTS ಮಾಕ್ ಟೆಸ್ಟ್ಗಳಲ್ಲಿ ಫೋಕಸ್ ಮಾಡುವಂಥದ್ದು ಮುಖ್ಯವಾಗಿ GK ಮತ್ತು ಮ್ಯಾಥ್ಸನ್ನು ಮಾಡ್ತಾ ಇರ್ತೇವೆ. ಇದಕ್ಕೆ ನಿಮಗೆ ಟೈಮಿಂಗ್ ಓನ್ಲಿ 45 ನಿಮಿಷ ಇರ್ತೈತೆ, ಅಂದರೆ 45 ನಿಮಿಷ ಇರ್ತಾ ಇದೆ. ಈ 45 ನಿಮಿಷದಲ್ಲಿ ನೀವು GK ಮತ್ತು ಮ್ಯಾಥ್ಸ್ ಈ ಎರಡೂಗಳನ್ನು ನೀವು ಮಾಡಬೇಕಾಗುತ್ತೆ. ಮಾಕ್ ಟೆಸ್ಟ್ ಕೊಡಬೇಕಾಗುತ್ತೆ. ಆನ್ಲೈನ್ ಇರುತ್ತೆ. ಮಾಕ್ ಟೆಸ್ಟ್ ಕೊಟ್ಟ ನಂತರ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಬಂದಿವೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಯಾವ ಕ್ವಶನ್ ರಾಂಗ್ ಆಗಿದೆ, ಯಾವ ಕ್ವಶನ್ಗೆ ಯಾವುದು ಸರಿ ಆನ್ಸರ್ ಇದೆ, ಅದೆಲ್ಲವೂ ಕೂಡ ನೀವು ಈ ಮಾಕ್ ಟೆಸ್ಟ್ ಮೂಲಕ ನೋಡ್ಕೋಬಹುದು. ಓನ್ಲಿ 100 ರುಪೀಸ್ದಲ್ಲಿ ಇದು ಸಿಗ್ತಾ ಇದೆ. ಒಂದು ವೇಳೆ ನೀವು ಈ ಕೋರ್ಸನ್ನು ಕಂಪ್ಲೀಟ್ ಆಗಿ ಪರ್ಚೇಸ್ ಮಾಡಿದ್ರೆ ಅಂತಂದ್ರೆ ಫ್ರೀ ಆಗಿ ನಿಮ್ಗೆ 10 ಮಾಕ್ ಟೆಸ್ಟ್ ಅವು ಸಿಗ್ತಾ ಇದ್ದಾವೆ. ಹೌದು, ಲೇಟೆಸ್ಟ್ ಪ್ಯಾಟರ್ನ್ದಲ್ಲಿ ಈ ಒಂದು ಮಾಕ್ ಟೆಸ್ಟ್ಗಳನ್ನ ರೆಡಿ ಮಾಡಿರುವಂಥದ್ದು 19 ಜನವರಿ 2026ರಿಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಆಮೇಲೆ ಈಗಾಗಲೇ ಯಾರು MTS ಕೋರ್ಸ್ಗಳನ್ನ ಪರ್ಚೇಸ್ ಮಾಡೇರಿ ಅವರಿಗೆ ಈ ಒಂದು ಮಾಕ್ ಟೆಸ್ಟ್ಗಳು ಫ್ರೀ ಆಗಿ ಇರ್ತಾವೆ. ಅವ್ರು ಯಾವುದೇ ರೀತಿ ಇರುವಂತಹ ಫೀಸನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಫ್ರೀ ಇರ್ತೈತಿ. 10 ಮಾಕ್ ಟೆಸ್ಟ್ ಅವರಿಗೆ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಾನು ಆಫರ್ ಫೀಸ್ ಏನು ಹೇಳಿದೆ ನಾನು, ಈ ಆಫರ್ ಫೀಸ್ ಓನ್ಲಿ 2 ಡೇಸ್ವರೆಗೆ ಇರ್ತಾ ಇದೆ. ಅಂದರೆ 15 ಜನವರಿ 2026 ಮತ್ತು 16 ಜನವರಿ 2026 ಈ 2 ದಿನಗಳವರೆಗೆ ಮಾತ್ರ ಈ ಒಂದು ಆಫರ್ ಫೀಸ್ ಇರೋದರಿಂದ ಈ 2 ದಿನಗಳ ಒಳಗಡೆ ನೀವು ಕಂಪ್ಲೀಟ್ ಪ್ಯಾಕೇಜನ್ನು ಪರ್ಚೇಸ್ ಮಾಡ್ಕೋಬಹುದು 999 ರುಪೀಸಲ್ಲಿ. ಇದಾದ ಮೇಲೆ 17ನೇ ತಾರೀಕಿನಿಂದ ಮತ್ತೆ ಫೀಸು 1500 ಇರ್ತಾ ಇದೆ. ಹೌದಾ? ಸೊ ಬೇಗನೆ ನೀವು ಪರ್ಚೇಸ್ ಮಾಡ್ಕೋಬಹುದು. ಓಕೆ, ಮಾಕ್ ಟೆಸ್ಟ್ ಬೇಕಂದ್ರೆ ಮಾಕ್ ಟೆಸ್ಟ್ 100 ರುಪೀಸ್ ಇದೆ. 10 ಮಾಕ್ ಟೆಸ್ಟ್ ಸಿಗ್ತಾವೆ, ಅದನ್ನು ಕೂಡ ನೀವು ತೊಗೋಬಹುದು. ಈಗ ಇಲ್ಲಿ ನಾವು ಮುಖ್ಯವಾಗಿರುವಂಥ ವಿಷಯಕ್ಕೆ ಬರೋಣ. ಸೊ ಇಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತೇಳಿ. ಸೊ ಇಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ 20 ಕ್ವಶನ್ಸ್ಗಳು ಇರ್ತಾ ಇದ್ದಾವೆ. ಅದರಲ್ಲಿ 60 ಮಾರ್ಕ್ಸ್ ಮ್ಯಾಥ್ಸ್ಗೆ, 60 ಮಾರ್ಕ್ಸ್ ರೀಸನಿಂಗ್ ಇರ್ತಾ ಇದೆ. ಇದರಲ್ಲಿ ನೀವು ಈ 40 ಕ್ವಶನ್ಸ್ಗಳಲ್ಲಿ ಜನರಲ್ದವರು 12 ಕ್ವಶನ್ಸ್ಗಳನ್ನ ಮಾಡಬೇಕಾಗುತ್ತೆ. OBCದವರು 10 ಮಾರ್ಕ್ಸ್ಗಳನ್ನ ಸರಿ ಮಾಡಬೇಕು. SC ST ಕ್ಯಾಂಡಿಡೇಟ್ಸ್ಗಳಿದ್ರೆ 8 ಕ್ವಶನ್ಸ್ಗಳನ್ನು ಸರಿ ಮಾಡಬೇಕಾಗುತ್ತೆ. ಓಕೆ, 40ರಲ್ಲಿ 12 ಕ್ವಶನ್ಸ್ಗಳು ಜನರಲ್ದವರು, 40ರಲ್ಲಿ 10 ಕ್ವಶನ್ನು OBCದವರು, 40ರಲ್ಲಿ 8 ಕ್ವಶನ್ಸ್ಗಳು SC STದವರು. ಇಷ್ಟು ಮಾಡಿದ್ರಂತಂದ್ರೆ ನೀವು ಈ 1ನೇ ಸೆಷನ್ ಇರುವಂಥದ್ದು ಏನಾಗುತ್ತೆ, ನಿಮ್ಮದು ಕ್ವಾಲಿಫೈ ಆಗುತ್ತೆ. ಇದಾದ್ಮೇಲೆ 45 ನಿಮಿಷ ಮುಗಿದ ಮೇಲೆ 2ನೇ ಸೆಷನ್ ಓಪನ್ ಆಗುತ್ತೆ. ಇದರಲ್ಲಿ GK ಮತ್ತು ಇಂಗ್ಲೀಷ್ ಇರ್ತಾ ಇದೆ. ಇವು 25 ಕ್ವಶನ್ಸ್ಗಳು ಇರ್ತಾ ಇದಾವೆ. ಟೋಟಲ್ ಆಗಿ ಮಾರ್ಕ್ಸ್ಗಳನ್ನ ನೋಡೋದಾದ್ರೆ 150 ಮಾರ್ಕ್ಸ್ಗಳಿಗೆ ಈ ಒಂದು ಸೆಷನ್ 2 ಇರ್ತಾ ಇದೆ. ಇದರಲ್ಲಿ ನೆಗೆಟಿವ್ ಇರ್ತಾ ಇದೆ, 1/3 ನೆಗೆಟಿವ್ ಇರ್ತಾ ಇದೆ. ಅಂದರೆ ಒಂದು ಕ್ವಶನನ್ನು ನೀವು ರಾಂಗ್ ಮಾಡಿದರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಆಮೇಲೆ ಒಂದು ಕ್ವಶನ್ ಸರಿ ಮಾಡಿದರೆ 3 ಮಾರ್ಕ್ಸ್ಗಳು ನಿಮಗೆ ಸಿಗ್ತಾ ಇದ್ದಾವೆ. ಸೊ ಇದಕ್ಕೆ 45 ನಿಮಿಷ ಇರ್ತಾ ಇದೆ. ಇದರಲ್ಲಿ ನೀವು ಮುಖ್ಯವಾಗಿ 150 ಮಾರ್ಕ್ಸ್ಗಳಲ್ಲಿ 110ರವರೆಗೆ ಮಾರ್ಕ್ಸ್ಗಳನ್ನ ತೊಗೊಂಡ್ರೆ ನಿಮ್ಮದು ಸೆಲೆಕ್ಷನ್ ಈ ಒಂದು SSC MTS ಎಕ್ಸಾಮ್ದಲ್ಲಿ ನೀವು ಸೆಲೆಕ್ಷನನ್ನು ಪಡ್ಕೋತೀರಿ. ಓಕೆ, ಸೊ ಇದು ಎಕ್ಸಾಮ್ ಪ್ಯಾಟರ್ನ್ ಈ ರೀತಿ ಇರ್ತಾ ಇದೆ. ಆಮೇಲೆ ಎಕ್ಸಾಮ್ ಯಾವಾಗದಿಂದ ಸ್ಟಾರ್ಟ್ ಆಗ್ತಾ ಇದೆ, 4 ಫೆಬ್ರವರಿದಿಂದ ಸ್ಟಾರ್ಟ್ ಆಗ್ತಾ ಇದೆ. 4 ಫೆಬ್ರವರಿ 2026ರಿಂದ ಬಹಳ ಕಡಿಮೆ ದಿನಗಳು ಉಳಿದಾವು. ಇವತ್ತು 15 ಜನವರಿ 2026 ಇದೆ ಅಂತಂದರೆ ಇದ್ರದ್ದು ಒಂದು 15 ದಿನಗಳು, ಆಮೇಲೆ ಈ ಒಂದು 4 ದಿನಗಳು, ಅಂದರೆ 19-20 ದಿವಸಗಳು ನಿಮ್ಮ ಹತ್ರ ಇದಾವೆ. ಈ 20 ದಿವಸದ ಒಳಗಡೆ 20 ಡೇಸ್ ಒಳಗಡೆ ನೀವು GK ಮತ್ತು ಇಂಗ್ಲೀಷನ್ನು ಒಳ್ಳೆ ರೀತಿಯಿಂದ ರಿವಿಷನ್ ಮಾಡ್ಕೊಳ್ರಿ. ಒಳ್ಳೆ ರೀತಿಯಿಂದ ಈ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ಕೊಳ್ರಿ. ಸೊ GK ನಮ್ಮ ಎಲ್ಲ ಕ್ಲಾಸಸ್ಗಳನ್ನ ಕೂಡಿಸಿದ್ವಿ ಅಂತಂದ್ರೆ
ಟೋಟಲ್ ಆಗಿ ಎರಡೂಗಳನ್ನ ಕೂಡಿಸಿದ್ವಿ ಅಂತಂದ್ರೆ 150ರಿಂದ 180 ಅವರ್ಸ್ವರೆಗೆ ಕ್ಲಾಸಸ್ಗಳಾಗ್ತಾವು. ಆ ಕ್ಲಾಸಸ್ಗಳನ್ನ ನೋಡಿದ್ರೆ ಅಂತಂದ್ರೆ ಇಷ್ಟು ಗಂಟೆವರೆಗೆ ನಿಮ್ಮದು GK ಮತ್ತು ಇಂಗ್ಲೀಷ್ ಎರಡೂ ಕೂಡ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಸೆಲ್ಫ್ ಸ್ಲಾಟಿಂಗ್ ಏನಿದೆ ಇವತ್ತರಿಂದ ಪ್ರಾರಂಭವಾಗಿದೆ 15 ಜನವರಿ 2026ರಿಂದ. ಇದನ್ನು ನೀವು ಮಾಡಲೇಬೇಕಾಗಿರುವಂತಹ ಒಂದು ಕೆಲಸ. ಇದನ್ನ ಮಾಡಲಿಲ್ಲ ಅಂತಂದರೆ ನೀವು ಸೆಲ್ಫ್ ಸ್ಲಾಟಿಂಗು ನಿಮ್ಮ ಅಡ್ಮಿಟ್ ಕಾರ್ಡ್ ಬರೋದಿಲ್ಲ. ಸೊ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು 1 by 1 ಇದರಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಓಪನ್ ಮಾಡಬೇಕಾಗಿರುವಂಥದ್ದು ನಿಮ್ಮ ಯಾವುದೇ ಗೂಗಲ್ದಲ್ಲಿ ಆಗಿರ್ಬೋದು, ಬ್ರೌಸರ್ದಲ್ಲಿ ಒಂದು ಈ ವೆಬ್ಸೈಟಿಗೆ ಹೋಗಬೇಕು, ssc.gov.in. ಸೊ ಈ ಒಂದು ವೆಬ್ಸೈಟಿಗೆ ಹೋದ್ರೆ ಅಂತಂದ್ರೆ ಇಲ್ಲಿ ಈ ವೆಬ್ಸೈಟಿಗೆ ಹೋದ್ಮೇಲೆ ಅಲ್ಲಿ ಈ ಸೈಡ್ಗೆ ರೈಟ್ ಸೈಡ್ಗೆ ಒಂದು ಲಾಗಿನ್ ಅಥವಾ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಅದನ್ನು ನಿಮ್ಗೆ ತೋರಿಸೇ ಬಿಡ್ತೇನೆ ಯಾವ ರೀತಿ ಇದೆ ಅಂತೇಳಿ. ನಾನು ಇಲ್ಲಿ ಓಪನ್ ಮಾಡ್ತೀನಿ, ಆಮೇಲೆ ಈ ಸ್ಲೈಡನ್ನು ಓಪನ್ ಮಾಡೋಣಂತ. SSC ವೆಬ್ಸೈಟ್ದಲ್ಲಿ ನೀವು ಹೋದ್ರಿ ಅಂತಂದ್ರೆ ನೋಡ್ರಿ, ssc.gov.in ಇಲ್ಲಿ ಏನಿದೆ ಈ ಒಂದು ಇಲ್ಲಿ ಟೈಪ್ ಮಾಡಿ ನೀವು ಗೂಗಲ್ದಲ್ಲಿ ಈ ರೀತಿ ಓಪನ್ ಆಗುತ್ತೆ. ಆಮೇಲೆ ಮೊದಲನೇದೇನು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಈ ರೀತಿ ಇರುವಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಇಲ್ಲಿ ನೋಡಬಹುದು, ಇಲ್ಲಿ ರೈಟ್ ಸೈಡ್ಗೆ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇದೆ. ಸೊ ಲಾಗಿನ್ ಅಥವಾ ರಿಜಿಸ್ಟರ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಕ್ಲಿಕ್ ಮಾಡಿದ ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಲೈವ್ ಎಕ್ಸಾಮಿನೇಷನ್ಸ್, ಮೈ ಅಪ್ಲಿಕೇಶನ್ಸ್ ಹಿಸ್ಟ್ರಿ ಅಂತ ಇರ್ತೈತಿ. ಇದರಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕಾಗಿರುವಂಥದ್ದು ಯಾವುದು, ಮೈ ಅಪ್ಲಿಕೇಶನ್ ಅಂತ ಇಲ್ಲಿ ಏನು ಮೇಲೆ ಕಾಣ್ತಾ ಇದೆ, ಇಲ್ಲಿ ಮೇಲೆ ಕಾಣ್ತಾ ಇರುವಂತಹ ಮೈ ಅಪ್ಲಿಕೇಶನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಇರುವಂತಹ ನೀವು ಅಪ್ಲಿಕೇಶನ್ ಏನೇನು ಸಲ್ಸೇರಿ ಈ ರೀತಿ ಇರುವಂತಹದ್ದು ಎಲ್ಲ ಓಪನ್ ಆಗ್ತವೆ. ಅದರಲ್ಲಿ ಇಲ್ಲಿ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಪ್ ಎಕ್ಸಾಮಿನೇಷನ್ ಅಂತ ಈ ರೀತಿ ಇರ್ತೈತಿ. ಇದರ ಕೆಳಗಡೆ ಒಂದು ಆಪ್ಷನ್ ಇಲ್ಲಿ ನೋಡ್ರಿ, ಇಲ್ಲೇ ಇರುತ್ತೆ, ಅದು MTS ಎಲ್ಲ ಮೇಲೆ ಹೆಡ್ಡಿಂಗ್ ಇರ್ತೈತಿ. ಇದ್ರ ಕೆಳಗಡೆ ಇಲ್ಲಿ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಶಿಫ್ಟ್ ಅಂತ ಇರ್ತಾ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಡೇಟ್ ಆಫ್ ಎಕ್ಸಾಮಿನೇಷನ್, ಇಲ್ಲಿ ಏನು ಕ್ಯಾಲೆಂಡರ್ ತೋರಿಸಿರ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಡಾರ್ಕ್ದಲ್ಲಿ, ಹೌದಾ, ಡಾರ್ಕ್ ಲೆಟರ್ಸ್ಗಳಲ್ಲಿ ಕೆಲವೊಂದಿಷ್ಟು ಡೇಟ್ಗಳನ್ನು ತೋರಿಸ್ತಿರ್ತೈತಿ. ಆವ ಡೇಟ್ಗಳನ್ನು ನೀವು ಅದರೊಳಗಿಂದ ಯಾವುದಾದ್ರೂ ಒಂದು ಡೇಟನ್ನು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಹೌದಾ, ಸೊ ಡೇಟನ್ನು ಚಾಯ್ಸ್ ಮಾಡಿದ ಮೇಲೆ ಇಲ್ಲಿ ಈ ಕೆಳಗಡೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆದಮೇಲೆ ಇದು ಆದಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್, ಹೌದು, ಇಲ್ಲಿ ಸೆಲೆಕ್ಟ್ ಎಕ್ಸಾಮ್ ಡೇಟ್ ಆದಮೇಲೆ ಏನಾಗುತ್ತೆ, ಈ ರೀತಿ ಓಪನ್ ಆಗುತ್ತೆ. ಈ ಸಿಟಿ ಏನಿದೆ ಆಲ್ರೆಡಿ ಬಂದಿರುತ್ತೆ. ಹೌದಾ, ಸಿಟಿ ಯಾವಾಗಿಂದು ಇದು ಅಂತಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ 3 ಪ್ರಿಫರೆನ್ಸನ್ನು ಕೊಟ್ಟಿರ್ತೀರಿ. 3 ಪ್ಲೇಸಸ್ಗಳಿಗೆ ನಾನು ಎಕ್ಸಾಮ್ಗೆ ಹೋಗ್ತೇನೆ ಅಂತೇಳಿ ಅವಾಗ ಪ್ರಿಫರೆನ್ಸ್ ಕೊಟ್ಟಿರ್ತೀರಿ ಅಪ್ಲಿಕೇಶನ್ ಹಾಕುವಾಗ. 3 ಪ್ಲೇಸಸ್ಗಳನ್ನು ಇಲ್ಲಿ ಏನು ಮಾಡ್ತಾರೆ, ಡಿಸ್ಪ್ಲೇ ಮಾಡಿರ್ತಾರೆ ಅವರು. ಸೊ ಇದರಲ್ಲಿ ನಿಮಗೆ ಯಾವ ಪ್ಲೇಸ್ ಬೇಕು ಅದ್ರೊಳಗಿಂದ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಉದಾಹರಣೆಗೆ ಬರೇಲಿ ಇದೆ, ಆಮೇಲೆ ಗೋರಖ್ಪುರ್ ಇದೆ, ಆಮೇಲೆ ಕಾನ್ಪುರ್ ಇದೆ. ಹೌದಾ, ಸೊ ಇದರಲ್ಲಿ ನನಗೆ ಕಾನ್ಪುರಿಗೆ ಹೋಗಬೇಕಾಗಿದೆ ಅಂತಂದ್ರೆ ಅದರಲ್ಲಿಯೂ ಕೂಡ ನಾನು ಫಸ್ಟ್ ಶಿಫ್ಟ್ ಬೇಕಾ, ಸೆಕೆಂಡ್ ಬೇಕಾ ಅಥವಾ ಥರ್ಡ್ ಬೇಕಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಬೇಡ, ನನಗೆ ಭಾಳ ದೂರ ಆಗುತ್ತೆ, ಬರೇಲಿಗೆ ಹೋಗ್ತೇನೆ ಅಂತಂದ್ರೆ ಇಲ್ಲಿ ಮಾಡ್ಕೋಬೋದು. ನೀವು ಯಾವ್ದು ಕೊಟ್ಟಿರ್ತೀರ ಅವ 3 ಪ್ಲೇಸಸ್ಗಳು ಇಲ್ಲಿ ಬಂದಿರ್ತಾವ. ಸೊ ಆಮೇಲೆ ಇದನ್ನು ಹೆಂಗೆ ಚಾಯ್ಸ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಹೋಗಾಕ ಅನುಕೂಲ ಆಗುವ ಹಾಗೆ ಈ ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ಥರ್ಡ್ ಶಿಫ್ಟನ್ನು ನೀವು ಚಾಯ್ಸ್ ಮಾಡ್ಕೋಬೇಕು. ನಿಮಗೆ ಬೆಳಿಗ್ಗೆ ಹೋಗಾಕ ಲೇಟ್ ಆಗ್ತಾ ಇತ್ತು ಅಂತಂದ್ರೆ ಒಂದೇದು ಮಾಡಕ್ಕೆ ಹೋಗ್ಬೇಡ್ರಿ, ಮಧ್ಯಾಹ್ನ ಹೋಗ್ರಿ. ಇಲ್ಲ ಅಂತಂದ್ರೆ ಸಂಜೆ ಮಧ್ಯಾಹ್ನ ಮೂರನೇ ಶಿಫ್ಟ್ ಇರ್ತೈತಿ ಈವ್ನಿಂಗಕ್ಕೆ ಸಂಜೆ. ಸೊ ಆ ಒಂದು ಶಿಫ್ಟಿಗೆ ಹೋಗ್ಬೋದು ನೀವು. ಸೊ ಯಾವುದಾದ್ರೂ ಒಂದು ಇಲ್ಲಿ ಏನು ಮಾಡಿರಿ, ಶಿಫ್ಟನ್ನು ನೀವು ಚಾಯ್ಸ್ ಮಾಡ್ಕೊಡ್ರಿ. ಓಕೆ, ಇದನ್ನು ಚಾಯ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸಕ್ಸಸ್ಫುಲ್ಲಿ OTP ಇರ್ತಕ್ಕಂಥದ್ದು ಒಂದು ಹೋಗಿರ್ತೈತಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣವೇ ನೀವು ಏನು ಮೊಬೈಲ್ ರಿಜಿಸ್ಟರ್ ಮಾಡಿರ್ತೀರಿ ಅಪ್ಲಿಕೇಶನ್ ಹಾಕುವಾಗ ಆ ಮೊಬೈಲ್ಗೆ ಒಂದು OTP ಹೋಗುತ್ತೆ. ಆ OTP ಇರುವಂಥದ್ದು ಇಲ್ಲಿ ಹಾಕಬೇಕು. ನಿಮ್ಮ ಇಮೇಲ್ ID ಹೋಗಿರ್ತೈತಿ. ಅದರ ಜೊತೆಗೆ ನಿಮ್ಮ
ಮೊಬೈಲ್ ನಂಬರ್ಗೂ ಹೋಗಿರ್ತೈತಿ. ಸೊ ಆ OTPಯನ್ನು ಏನು ಮಾಡಬೇಕು, ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ಇಲ್ಲಿ ವ್ಯಾಲಿಡೇಟ್ ಆ್ಯಂಡ್ ಸಬ್ಮಿಟ್ ಮೇಲೆ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಇಷ್ಟು ಆದಮೇಲೆ ಸಕ್ಸಸ್ಫುಲ್ ಅಂತ ಹೇಳಿ ಬರ್ತೈತಿ. OTP ಸೆಂಡ್ ಆಗಿರುವಂಥದ್ದು ಒಂದು ಮೆಸೇಜ್ ಬಂದ ಮೇಲೆ ಆ OTP ತೊಗೊಂಡು ಇಲ್ಲಿ ಹಾಕಬೇಕು. ಹಾಕಿದ ಮೇಲೆ ವ್ಯಾಲಿಡೇಟ್ ಮತ್ತು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಷ್ಟು ಮಾಡಿದ ಮೇಲೆ ನಿಮ್ಮ ಎಕ್ಸಾಮ್ ಸಿಟಿ ಆಮೇಲೆ ಶಿಫ್ಟು ಡೇಟು ಎಲ್ಲನೂ ಕನ್ಫರ್ಮ್ ಆಗುತ್ತೆ. ಅದೇ ದಿನಾನೇ ನಿಮ್ಮ ಎಕ್ಸಾಮ್ ಇರುವಂಥದ್ದು ಇರ್ತಾ ಇದೆ, ಹೌದಾ? ಈಗ ಉದಾಹರಣೆಗೆ ನೀವು ಫೆಬ್ರವರಿ 10 ತೊಗೊಂಡ್ರಿ ಅಂತಂದ್ರೆ ಫೆಬ್ರವರಿ 10 ತೊಗೊಂಡೇರಿ. ಆಮೇಲೆ ಪ್ಲೇಸ್ ಇರುವಂಥದ್ದು ಹುಬ್ಬಳ್ಳಿ ತೊಗೊಂಡೇರಿ. ಆಮೇಲೆ ಶಿಫ್ಟು ಸೆಕೆಂಡ್ ಶಿಫ್ಟು ಅಂತ ಇಲ್ಲಿ ಚಾಯ್ಸ್ ಮಾಡಿರ್ತೀರಿ. ಸೊ ಇಷ್ಟು ಚಾಯ್ಸ್ ಮಾಡಿದ ಮೇಲೆ ಇದ ಡೇಟಿಗೆ ಇದ ಪ್ಲೇಸ್ಗೆ ಇದ ಶಿಫ್ಟ್ದೊಳಗನೆ ನಿಮ್ಮ ಎಕ್ಸಾಮ್ ಇರ್ತಾ ಇದ್ದಿ. ಆಮೇಲೆ ಇದರ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತಾವೆ, ಈಗ ನೀವು ಉದಾಹರಣೆಗೆ 10ನೇ ತಾರೀಕಿಗೆ ನಿಮ್ಮ ಎಕ್ಸಾಮನ್ನು ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತೈತಿ ಅಂತಂದ್ರೆ 5 ಫೆಬ್ರವರಿ ನಂತರ ಬರ್ತೈತಿ. 5 ಫೆಬ್ರವರಿಯ ನಂತರ ನಿಮ್ಮ ಅಡ್ಮಿಟ್ ಕಾರ್ಡ್ ಅಂದ್ರೆ 5 ದಿವಸದ ಮುಂಚೆ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗಿರ್ತೈತಿ. ಇದೇ ವೆಬ್ಸೈಟ್ದೊಳಗೆ ಬಂದು ನೀವು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಸೊ ಇಷ್ಟು ಪ್ರೊಸೆಸ್ ಇರ್ತೈತಿ. ಈ ಪ್ರೊಸೆಸನ್ನು ನೀವು ನಿಮ್ಮ ಮೊಬೈಲ್ದಲ್ಲಿಯೂ ಕೂಡ ನೀವು ಮಾಡ್ಕೋಬಹುದಾಗಿದೆ. ಓಕೆನಾ? ರೈಟ್. ಸೊ ಇದು SSC MTS ಬರೆಯುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಇನ್ಫಾರ್ಮೇಶನ್, ಈ ರೀತಿ ಮಾಡಬೇಕಾಗಿರುವಂಥದ್ದು. ಇದನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಯಾಕಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಅಪ್ಲಿಕೇಶನ್ ಹಾಕಿರ್ತೀರಿ, ಬಟ್ ಅಡ್ಮಿಟ್ ಕಾರ್ಡ್ ತಾನೇ ಬರುತ್ತೆ ಅಂತ ಹೇಳಿ ಕುಂತಿರ್ತೀರಿ. ಸೊ ಹಾಗಾಗಿ ನಿಮ್ಮ ಎಷ್ಟು ಗ್ರೂಪ್ಸ್ಗಳಿದಾವೆ ನಿಮ್ಮಲ್ಲಿ, ವಾಟ್ಸಪ್ ಇದು ಗ್ರೂಪ್ ಇರ್ಬೋದು, ಅದ್ರ ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಇರ್ಬೋದು, ಅಲ್ಲೆಲ್ಲನೂ ಕೂಡ ಶೇರ್ ಮಾಡಿರಿ. ಎಲ್ಲರೂ ಕೂಡ ಅನುಕೂಲ ಆಗಲಿ. ಇದು ಎಲ್ಲರೂ ಕೂಡ ಇದನ್ನು ನೋಡಿಕೊಂಡು ಎಕ್ಸಾಮ್ ಸಿಟಿ, ಡೇಟ್ ಮತ್ತು ಪ್ಲೇಸನ್ನು ಚಾಯ್ಸ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟನ್ನು ಮಾಡಬಹುದು ಈ ಒಂದು ವಿಡಿಯೋದ ಕೆಳಗಡೆ. ಅದರ ಜೊತೆಗೆ ಕ್ಲಾಸಸ್ಗಳು ಬೇಕಾಗಿದ್ದು ಅಂತಂದ್ರೆ ಇವತ್ತು ನಾಳೆ 2 ದಿನಗಳವರೆಗೆ ಆಫರ್ ನಡೀತಾ ಇದೆ. SSC MTS ಎಕ್ಸಾಮ್ಗೆ 999 ರುಪೀಸಲ್ಲಿ ಬೇಗನೆ ಕ್ಲಾಸಸ್ಗಳನ್ನ ತಗೊಂಡು ನಿಮ್ಮ ತಯಾರಿಯನ್ನು ಒಳ್ಳೆಯ ರೀತಿಯಿಂದ ನಡೆಸ್ರಿ. ಓಕೆ, ಧನ್ಯವಾದಗಳು. ಜೈ ಹಿಂದ್.